ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕಿರಣ್. ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ಮೈಂಡ್. ಸ್ನೇಹಿತರೆ ಇವತ್ತಿನ ವಿಷಯ, ನಮ್ಮ ಬಳಿ ಎಷ್ಟು ಅಕೌಂಟ್ ಇದ್ದರೆ ಉಪಯುಕ್ತ, ಒಬ್ಬ ವ್ಯಕ್ತಿಯ ಬಳಿ ಎಷ್ಟು ಅಕೌಂಟ್ ಇದ್ದರೆ ಉಪಯುಕ್ತ ಅಂತ. ಸ್ನೇಹಿತರೆ ನನ್ನ ಪ್ರಕಾರ ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ಪ್ರಕಾರ ಒಬ್ಬ ವ್ಯಕ್ತಿಯ ಬಳಿ 3 ಅಕೌಂಟ್ಗಳಿದ್ದರೆ ಉತ್ತಮ ಸ್ನೇಹಿತರೆ. ಒಂದು ನಮ್ಮ ಇನ್ಕಮ್ ರಿಸೀವ್ ಮಾಡೋ ಒಂದು ಅಕೌಂಟು ಸ್ನೇಹಿತರೆ, ಅದೇ ರೀತಿ ಎರಡನೇದು ಇನ್ವೆಸ್ಟ್ಮೆಂಟ್ ಅಕೌಂಟ್ಸು, ಅದೇ ರೀತಿ ಮೂರನೇದು ಎಕ್ಸ್ಪೆನ್ಸ್ ಅಕೌಂಟ್ ಸ್ನೇಹಿತರೆ. ಮೊದಲನೇದು ಸೇವಿಂಗ್ಸ್ ಅಕೌಂಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್, ಎಕ್ಸ್ಪೆನ್ಸ್ ಅಕೌಂಟ್. ಈ 3 ಅಕೌಂಟ್ಗಳಿದ್ದರೆ ಮೊದಲನೇ ಸೇವಿಂಗ್ಸ್ ಅಕೌಂಟ್, ನಮ್ಮ ಯಾವುದೇ ಇನ್ಕಮ್ ಬಂದರೆ ಈ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ. ಅದನ್ನು ನಾವು 2 ರೀತಿಯಲ್ಲಿ ಡಿವೈಡ್ ಮಾಡಬೇಕು: ಎಮರ್ಜೆನ್ಸಿ ಫಂಡ್ ಮತ್ತು ಟ್ರಾನ್ಸ್ಫರ್ ಅಂದರೆ ಮತ್ತು ಇನ್ವೆಸ್ಟ್ಮೆಂಟ್ ಅಕೌಂಟು ಮತ್ತು ಎಕ್ಸ್ಪೆನ್ಸ್ಗೆ ಉಳಿದ ಅಮೌಂಟನ್ನು ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ ಸ್ನೇಹಿತರೆ. ಎಮರ್ಜೆನ್ಸಿ ಫಂಡ್ ಅಂದರೆ ನಮ್ಮ ವ್ಯಕ್ತಿಯ ಬಳಿ ನಾವು ಯಾವುದೇ ಕೆಲಸ ಮಾಡ್ತಿಲ್ಲ, ಅಟ್ಲೀಸ್ಟ್ 6 to 1 year ನಾವು ನಮ್ಮ ಮನೆಯನ್ನು ಬೇಸಿಕ್ ನೀಡ್ಸನ್ನು ನೀಗಿಸುವಂಥ ಒಂದು ಫಂಡನ್ನು ಎಮರ್ಜೆನ್ಸಿ ಫಂಡ್ ಅಂತೀವಿ ಸ್ನೇಹಿತರೆ. ಎಮರ್ಜೆನ್ಸಿ ಫಂಡಲ್ಲಿ ನೀವು ಅದೇ ಅಕೌಂಟಲ್ಲಿ, ಸೇವಿಂಗ್ಸ್ ಅಕೌಂಟಲ್ಲಿ ಅದೇ ರೀತಿ FD ಓಪನ್ ಮಾಡಿ ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅದು ಎಮರ್ಜೆನ್ಸಿ ಫಂಡ್ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಉಳಿದ ಅಮೌಂಟನ್ನು ನಾವು 2 ಮತ್ತು ಇನ್ವೆಸ್ಟ್ಮೆಂಟ್ ಅಕೌಂಟು ಮತ್ತು ಎಕ್ಸ್ಪೆನ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿ ನಾವೇನು ಮಾಡ್ಬೋದು ಅಂದರೆ, ನಮ್ಮ ಮಂತ್ಲಿ SIP, SIP ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಮತ್ತು ಶೇರ್ಸ್ ಇರ್ಬೋದು, ನಾವು ಅದರದ್ದು ಬಾಂಡ್ಸ್ ಇರ್ಬೋದು, ಈ ಥರ LIC ಇರ್ಬೋದು, ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತು ಅದರ್ ಇನ್ವೆಸ್ಟ್ಮೆಂಟ್ ನಾವು ಚೀಟಿ ಇರ್ಬೋದು, ಇನ್ನೊಂದಿರ್ಬೋದು ಜೊತೆಗೆ. ಮತ್ತು ಆಪ್ಷನಿಟಿ ಫಂಡ್ ಸ್ನೇಹಿತರೆ, ಇಮಿಡಿಯೇಟ್ ನಾವು ಯಾವುದೋ ಒಂದು ಪರ್ಚೇಸ್ ಮಾಡಬೇಕಾಗುತ್ತೆ, ಸ್ವಲ್ಪ ಫಂಡ್ ಮಾಡಿಕೊಂಡಿದ್ದಾಗ ನಾವು ಉತ್ತಮವಾದ ಆದಾಯನ ಗಳಿಸ್ಬೋದು. IPO ಪರ್ಚೇಸು ಈ ಥರ ಇರ್ಬೋದು ಸ್ನೇಹಿತರೆ. ಅದೇ ರೀತಿ ಮೂರನೇದು ಎಕ್ಸ್ಪೆನ್ಸ್ ಅಕೌಂಟ್ ಅಂತ ಸ್ನೇಹಿತರೆ. ಇದನ್ನು 2 ರೀತಿ ಡಿವೈಡ್ ಮಾಡ್ಕೊಬೋದು. EMIಗಳು ಕಟ್ಬೋದು ಸ್ನೇಹಿತರೆ. ಈ ಅಕೌಂಟಿಂದನೇ ಡೈರೆಕ್ಟ್ EMI ಕಟ್ಬೋದು. ನಾವು ಹೋಮ್ ಲೋನ್ ಇರ್ಬೋದು, ಪರ್ಸ್ನಲ್ ಲೋನ್, ಈ ಥರ EMIಗಳು. ಅದರ್ ಎಕ್ಸ್ಪೆನ್ಸ್ ನಾವು ಅದರಲ್ಲಿ ಬೇಸಿಕ್ಸ್ ಖರ್ಚು ಮಾಡ್ತೀವಿ ಸ್ನೇಹಿತರೆ. ಎವ್ರಿ ಮಂತು ಅದು ಇದು ಬಟ್ಟೆ ತಗೊಳ್ಳೋದಿರ್ಬೋದು, ಪರ್ಚೇಸ್ ಇರ್ಬೋದು, ಇನ್ನೊಂದಿರ್ಬೋದು, ಇದು ಪರ್ಚೇಸ್ ಮಾಡ್ತೀವಿ ಸ್ನೇಹಿತರೆ. ಈ ರೀತಿಯ 3 ಅಕೌಂಟ್ಗಳಿದ್ದರೆ ಉತ್ತಮ ಸ್ನೇಹಿತರೆ. ನಮ್ಮ ಪ್ರತಿಯೊಂದು ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ಎಕ್ಸ್ಪೆನ್ಸ್ ಯಾವ ರೀತಿ ನಾವು ಆಗ್ತಾ ಇದೆ ಅನ್ನೋದು ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಎಲ್ಲರೂ ಒಂದೇ ಮರ್ಜ್ ಮಾಡಿದಾಗ ನಮಗೂ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಎಲ್ಲಿ ಕಳಿಸ್ತಾ ಇದ್ದೀವಿ, ಎಲ್ಲ ಆಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು. ಪ್ರತಿಯೊಂದಕ್ಕೂ ಉತ್ತಮವಾದ ಒಂದು ಕ್ಯಾಲ್ಕುಲೇಷನ್ ಇದ್ದರೆ ಉತ್ತಮ ಸ್ನೇಹಿತರೆ. ಇವತ್ತಿನ ವಿಷಯ ಇದಾಗಿತ್ತು. ಈ ಥರ ವಿಷಯಗಳು ನಿಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸು ಸಪೋರ್ಟು ತುಂಬ ಉತ್ತಮವಾಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.